ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾರಿ ಪಲ್ಲು ಪ್ರೀಪ್ಲೀಟಿಂಗ್ ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅನ್ನೋದು ಮತ್ತು ಹೇಗೆ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿಬಿಟ್ಟು ಅವರಿಗೆ ಕವರ್ ಮಾಡಿ ಕೊಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಸೊ ತುಂಬ ಸಿಂಪಲ್ ಟ್ರಿಕ್ಸಿಂದ ನಾನು ನಿಮಗೆ ತೋರಿಸಿದ್ದೀನಿ. ಇದು ತುಂಬಾ ಈಸಿ. ಈ ಪಾರ್ಟಲ್ಲಿ ನಿಮಗೆ ತುಂಬ ಮೆಸ್ಸಿಯಾಗಿ ಬರುತ್ತೆ ಅಂತ ಸುಮಾರು ಜನ ಹೇಳ್ತಾ ಇದ್ರಿ. ಸೊ ನಾವು ಮೆಸ್ಸಿಯಾಗಿ ಬರಬಾರ್ದಂದ್ರೆ ನಮ್ಮ ಫ್ರಂಟ್ ಪಾರ್ಟಲ್ಲಿ ಏನಿದೆಯೋ ಹಾಕ್ತೀವಲ್ವ ಸೆರಗು, ಆ ಪಾರ್ಟಲ್ಲಿ ನಾವು ಒಂದಷ್ಟು ಐರನ್ ಮಾಡ್ತೀವಿ. ಅದು ಬಿಟ್ಟು ಇನ್ನೂ ಒಂದು 4 to 5 ಇಂಚಸ್ ನಾವು ಎಕ್ಸ್ಟ್ರಾ ಐರನ್ ಮಾಡಬೇಕು. ಆ ಐರನ್ ಮಾಡಿದಾಗ ನಿಮಗೆ ನಾನು ಇವಾಗ ತೋರಿಸಿದ್ನಲ್ಲ ಆ ರೀತಿ ಚೆನ್ನಾಗಿ ವಿತೌಟ್ ರಿಂಕಲ್ಸ್ ಬರುತ್ತೆ. ಅದನ್ನು ನೀವು ಈ ರೀತಿ ಫೋಲ್ಡ್ ಮಾಡಿ ಒಳಗಡೆ ಹಾಕ್ಕೋಬೇಕು. ಫಸ್ಟ್ ನೀವು ಕರೆಕ್ಟಾಗಿ ಅಲೈನ್ ಮಾಡ್ಕೋಬೇಕು. ಸೊ ಅದೇನು ಒಳಗಡೆ ಇಡ್ತೀರೋ ಅದನ್ನು ಹೇಗಿರುತ್ತೋ ಹಾಗೆ ಹಾಕಿಬಿಟ್ರೆ ಅದು ತುಂಬ ಗಜಿಬಿಜಿ ಅನಿಸ್ಬಿಡುತ್ತೆ. ಬಟ್ ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿ ಅಲೈನ್ ಮಾಡಿ ಒಳಗಡೆ ನೀವು ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಐರನ್ ಮಾಡಿಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಓಪನ್ ಮಾಡಿದಾಗಲೂ ಆ ಐರನ್ ಏನಿದೆಯೋ ಆ ಸೈಡ್ಸಲ್ಲೂ ನಿಮಗೆ ಆ ಐರನ್ದು ಚೆನ್ನಾಗಿ ನಿಮಗೆ ಶೇಪಲ್ಲಿ ಕಾಣುತ್ತೆ. ಸೊ ಫೋಲ್ಡಿಂಗ್ ಮಾಡಬೇಕಾದ್ರೆ ಒಂದು ಪ್ರಾಪರಾಗಿ ಅದನ್ನು ಸ್ವಲ್ಪ ಪ್ರೆಷರ್ ಹಾಕಿ, ಕೈನ ಪ್ರೆಷರ್ ಹಾಕಿ ಸ್ವಲ್ಪ ಫೋಲ್ಡ್ ಮಾಡಿ. ಆವಾಗ ನಿಮಗೆ ಒಂದು ಕರೆಕ್ಟಾಗಿರುವಂಥ ಮೆಷರ್ಮೆಂಟಲ್ಲಿ ಫೋಲ್ಡಿಂಗು ಸಿಗುತ್ತೆ. ಸೊ ಯಾವತ್ತೂ ಅಷ್ಟೇ ಈ ಒಂದು ಫ್ರಂಟ್ ಪಾರ್ಟ್ ಬರುತ್ತಲ್ವ ಅದು ರೈಟ್ ಸೈಡಲ್ಲೇ ಇರಬೇಕು. ಸೊ ಆವಾಗ ನಿಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಈ ಕಡೆ ಫೋಲ್ಡಿಂಗ್ ತೊಗೊಂಡಿರೋದ್ರಿಂದ ರೈಟ್ ಸೈಡಲ್ಲಿ ಆ ಫೋಲ್ಡಿಂಗ್ ಹೋಗಿಬಿಡುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಫೋಲ್ಡಿಂಗ್ ಮಾಡಿರುವಂಥ ಒಂದು ಶೇಪು ನೀಟಾಗಿ ಕಾಣುತ್ತೆ. ಸೊ ಈ ರೀತಿ ಕೂಡ ನೀವು ಮಾಡ್ಬೋದು. ಇಲ್ಲ ಇದೆಷ್ಟು ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಯಾರಿ ಒಳಗಡೆ ಕೂಡ ಇದನ್ನು ನೀವು ಫೋಲ್ಡಿಂಗ್ನ ಒಳಗಡೆ ಕೂಡ ಹಾಕ್ಕೋಬೋದು. ಬಟ್ ಒಳಗಡೆ ಹಾಕಿದಾಗ ಸ್ವಲ್ಪ ದಪ್ಪ ಅನಿಸುತ್ತೆ, ಅದು ಪರವಾಗಿಲ್ಲ. ಬಟ್ ಇಲ್ಲ ಅಂದರೆ ನಾನು ಸಿಂಪಲ್ ಮೆಥಡಲ್ಲಿ ಹೇಳ್ತೀನಿ, ಆ ರೀತಿ ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಹೇಗೆ ಒಳಗಡೆ ಹಾಕಿ ಫೋಲ್ಡ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ನೋಡಿ, ಸಿಂಪಲ್ಲಾಗಿ ಈ ರೀತಿ ಒಂದು ರೌಂಡ್ ಈ ಥರ ಸುತ್ಕೊಂಡು ಬಂದರೆ ಅದಕ್ಕೆ ತಕ್ಕಂಗೆ ಆ ಫೋಲ್ಡಿಂಗ್ ಸಿಕ್ಬಿಡುತ್ತೆ. ಈ ಎಕ್ಸ್ಟ್ರಾ ಬಂದು ನೀವು ಮಡಚಿ ಒಳಗಡೆ ಅಂದರೆ ಅಡಿಗಡೆ ಹಾಕಿ ಒಂದು ಪಿನ್ ಹಾಕೋಬೋದು, ಇಲ್ಲ ಮೇಲೆ ಹಾಕಿ ಕೂಡ ಒಂದು ಪಿನ್ ಹಾಕ್ಬೋದು. ಸೊ ಟಜಲ್ಸ್ ಎಲ್ಲ ಬಂದಿರೋದ್ರಿಂದ ಪಿನ್ ಹಾಕಿಬಿಟ್ಟು ಕ್ಲೈಂಟ್ಗೆ ಹೇಳಬೇಕು, ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ನೀಟಾಗಿ ಯಾವ್ಯಾವ ಕಡೆ ಎಲ್ಲೆಲ್ಲಿ ಪಿನ್ ರಿಮೂವ್ ಮಾಡಬೇಕು ಅದನ್ನು ಹೇಳ್ಕೊಟ್ಬಿಟ್ರೆ ಅವ್ರಿಗೂ ನೀಟಾಗಿ ಅದು ಈಸಿ ಅನಿಸ್ಬಿಡುತ್ತೆ ವೇರ್ ಮಾಡೋದಕ್ಕೂ. ಸೊ ಇವಾಗ ಬಾಕ್ಸ್ ಫೋಲ್ಡಿಂಗ್ ರೆಡಿ ಆಗಿದೆ. ಸೊ ಈಗ ಅದನ್ನು ಯಾವ ರೀತಿ ಬಾಕ್ಸಿಂಗ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಒಂದು ನೀಟಾಗಿರುವಂಥ ಕವರ್ ತೊಗೊಂಡು ಸೊ ಈ ರೀತಿ ಅದರ ಒಳಗಡೆ ನೀಟಾಗಿ ಹಿಂಗೆ ಹಾಕ್ಕೊಳ್ಳಿ. ಆ ಮಡಿಚು ಹೋಗಬಾರ್ದು. ಸೊ ಆ ಫುಲ್ಲು ನಿಮಗೆ ಹಾಕೋಕ್ಕಾದ್ರೂ ಹಾಕೋಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ನಾನು ಸ್ವಲ್ಪ ಫೋಲ್ಡ್ ಮಾಡಿ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಈಸಿಯಾಗಿ ಬೇಗ ಅದು ನಮ್ಮ ಕವರ್ ಒಳಗೆ ಹೋಗಿ ಸೆಕ್ಯೂರ್ ಆಗುತ್ತೆ. ಅದಕ್ಕೋಸ್ಕರ ವಿತ್ ಬ್ಲೌಸ್ ಕೊಟ್ಟಿರೋದ್ರಿಂದ ಕ್ಲೈಂಟು ನಾನು ಈ ರೀತಿ ಸೆಕ್ಯೂರ್ ಮಾಡ್ತೀನಿ. ಇದು ನೀವು ಈ ರೀತಿ ಫೋಲ್ಡ್ ಮಾಡಿ ಪಾರ್ಸಲಲ್ಲಿ ಎಲ್ಲಿ ಕೂಡ ಕಳಿಸ್ಬೋದು, ಅಷ್ಟೇ ನೀಟಾಗಿರುತ್ತೆ. ಸೊ ಈ ರೀತಿ ಎಕ್ಸಸ್ ಏರ್ನ ತೆಗೆದುಬಿಡಿ. ಆವಾಗ ಅದು ಯಾವುದೇ ರೀತಿ ಮಿಸ್ ಆಗಲ್ಲ. ನೀವು ಏನು ಮಡಚಿರ್ತೀರೋ, ಏನು ಐರನ್ ಮಾಡಿರ್ತೀರೋ ಅದೇ ಸೇಮ್ ಬಂದು ಕ್ಲೈಂಟಿಗೆ ಹೋಗಿ ತಲುಪುತ್ತೆ. ಸೊ ಒಂದು ವೇಳೆ ನೀವೇನಾದರೂ ಹೊರಗಡೆ ಡೆಲಿವರಿ ಮಾಡ್ತಾ ಇದ್ದೀರಾ ಅಂದರೆ. ಸೊ ಇವಾಗ ನಾನು ಇದನ್ನು ಫುಲ್ ಏರ್ನ ಎಕ್ಸಸ್ ಏರ್ ತೊಗೊಂಡ್ಬಿಟ್ಟೆ. ಒಂದು ವೇಳೆ ನಿಮಗೆ ಎಕ್ಸಸ್ ಏರ್ ಏನಾದರೂ ರೀಫಿಲ್ ಆಗ್ತಿದೆ ಅಂತ ಗೊತ್ತಾಗ್ಬಿಟ್ರೆ ನೀವು ಎಕ್ಸ್ಟ್ರಾ ಒಂದು 2 ಟೇಪ್ ಹಾಕಿ ಸೆಕ್ಯೂರ್ ಮಾಡಿಬಿಡಿ. ಸೊ ಅವಾಗ ನಿಮಗೆ ಎಲ್ಲೆಲ್ಲಿ ಏರ್ ಹೋಗುತ್ತೋ ಅಲ್ಲೆಲ್ಲ ಬಂದು ನಿಮಗೆ ಸೆಕ್ಯೂರ್ ಆದಂಗಿರುತ್ತೆ. ಪರ್ಫೆಕ್ಟ್ ಆಗಿರುವಂಥ ಫೋಲ್ಡಿಂಗ್ ಸಿಗುತ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್.